Good morning friends. Today's topic is train. Already previous class ಅಲ್ಲಿ train ಅಂದ್ರೆ ಏನು ಅಂತ ಎಲ್ಲ ನೋಡ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ಇವತ್ತು train ಅನ್ನು ನೋಡೋಣ. ಓಕೆ, ಟ್ರೈನ್ ಅಲ್ಲಿ ಯಾವ ತರ ಮೆಥಡ್ ಇರುತ್ತೆ, ಆಲ್ರೆಡಿ ನಾವು ಪ್ರೀವಿಯಸ್ ಅಲ್ಲಿ ನಾವು ನೋಡಿದಂಗೆ 4 ಟೈಪ್ಸ್ ಇದೆ. ಅದನ್ನ ಇನ್ನೊಂದ್ಸಲ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೆ ಮೇನ್ ಆಗಿ ನಾವು ಟ್ರೈನ್ ಅಥವಾ ಸ್ಪೀಡ್ ಡಿಸ್ಟೆನ್ಸ್ ಅಥವಾ ಬೋರ್ಡ್ ಅಂಡ್ ಸ್ಟ್ರೀಮ್ ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗಿರುವ ಫಾರ್ಮುಲಾ ಅಂದ್ರೆ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಫೈಂಡ್ ಔಟ್ ದ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಏನ್ ಬರ್ತಿದೆ ಇಲ್ಲಿ, ಟೈಮ್ ಇಂಟು ಸ್ಪೀಡ್. ಓಕೆನಾ, ಅದೇ ತರ ನಾನು ಏನಾದ್ರು ಟೈಮ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗಿರುತ್ತೆ. ಅದೇ ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್. ಓಕೆನಾ, ಇದೊಂದು ಟ್ರಯಾಂಗಲ್ ಗೊತ್ತಿದ್ದಾಗ ನಮಗೆ ಫಾರ್ಮುಲಾ ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಆಲ್ರೆಡಿ ಹೇಳಿದೆ 4 ಟೈಪ್ಸ್ ನಮ್ಮ ಹತ್ರ ಇದೆ. ಅದರಲ್ಲಿ ಫಸ್ಟ್ ಟೈಪ್ ಅಲ್ಲಿ ನೋ ಲೆಂತ್ ನೋ ಸ್ಪೀಡ್ ಅಂತ ಹೇಳ್ತಾ ಇದ್ದೀನಿ. ನೋ ಲೆಂತ್ ನೋ ಸ್ಪೀಡ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇದೊಂದು ಟ್ರೈನ್ ಇರುತ್ತೆ, ಇಲ್ಲೊಂದು ಏನಿದೆ, ಒಂದು ಕಂಬ ಇದೆ, ಪೋಲ್ ಇದೆ. ಅಂದ್ರೆ ಈ ಜಾಗದಲ್ಲಿ ಇದಕ್ಕೆ ಏನಾದ್ರೂ ಲೆಂತ್ ಬರುತ್ತಾ, ಈ ಪೋಲ್ ಏನಾದ್ರು ಲೆಂತ್ ಇರುತ್ತಾ, ಅಥವಾ ಈ ಪೋಲ್ ಏನಾದ್ರೂ ಓಡೋಗುತ್ತಾ, ಸ್ಪೀಡ್ ಬರುತ್ತಾ ಅಂದ್ರೆ ಕಾನ್ಸ್ಟೆಂಟ್ ನಿಲ್ಲುತ್ತೆ. ಮೀನ್ಸ್ ನೋ ಲೆಂತ್ ನೋ ಸ್ಪೀಡ್ ಅಂತ. ಅಂದ್ರೆ ಈಗ ಈ ಕ್ವಶನ್ ಯಾವ ತರ ಅರೇಸ್ ಆಗುತ್ತೆ, ಒಂದು ಟ್ರೈನ್ ಈ ಕಂಬವನ್ನು ಪಾಸ್ ಮಾಡಿ ಇಲ್ಲಿಗೆ ಹೋಗಕ್ಕೆ ಇಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂದರೆ ಹಾಗಾದ್ರೆ ಟ್ರೈನ್ ನ ಉದ್ದ ಎಷ್ಟು ಅಂತ ಕೇಳ್ಬೋದು. ಅಂದ್ರೆ ಲೈಟ್ ಕಂಬಕ್ಕೆ ಏನಾದ್ರು ಸ್ಪೀಡ್ ಇದೆಯಾ, ಅದಕ್ಕೇನಾದ್ರೂ ಲೆಂತ್ ಇದೆಯಾ? ಇಲ್ಲ. ಅದ್ರ ಬದಲು ಲೈಟ್ ಕಂಬ ಕೊಡ್ದಂಗೆ ಒಬ್ಬ ಮನುಷ್ಯ ನಿಂತಿದ್ದಾನೆ ಅಂತ ಹೇಳಿದ್ರೆ ಆ ಮನುಷ್ಯಂದ ಏನಾದ್ರು ಸ್ಪೀಡ್ ಇರುತ್ತಾ? ನಿಂತಿದ್ದಾನೆ ಅಂದ್ರೆ ಏನಾದ್ರು ಸ್ಪೀಡ್ ಇರುತ್ತಾ? ಅಥವಾ ಅವ್ನಿಗೆ ಏನಾದ್ರು ಲೆಂತ್ ಬರುತ್ತಾ? ಇಲ್ಲ. ಓಕೆನಾ, ಅಥವಾ ಒಂದು ಮರ ಇದೆ ಅಂದ್ರೆ ಆ ಮರ ಏನಾದ್ರು ಓಡೋಗುತ್ತಾ? ಸ್ಪೀಡ್ ಬರುತ್ತಾ ಮರಕ್ಕೆ? ಬರಲ್ಲ. ಅದೇ ತರ ನೆಕ್ಸ್ಟ್ ಲೆಂತ್ ಬರುತ್ತಾ ಮರಕ್ಕೆ? ಬರಲ್ಲ. ಓಕೆನಾ, ಅದ್ರ ಒಂದು ಮೆಥಡ್. ಅದ್ರಲ್ಲಿ ನಾವು ನೋಡ್ತೀವಿ ಅಂದ್ರೆ ಡಿಸ್ಟೆನ್ಸ್ ಕವರ್ಡ್ ಬೈ ದಿ ಟ್ರೈನ್ ಇಸ್ ಲೆಂತ್ ಆಫ್ ದಿ ಟ್ರೈನ್. ಅದೊಂದೇ ನಮಗೆ ಸಿಗುತ್ತೆ. ಏನಾದ್ರೂ ಮನುಷ್ಯನ್ ಸಿಗುತ್ತೆ ಅಂದ್ರೆ ಅದು 0. ಓಕೆನಾ, ನೆಕ್ಸ್ಟ್ ಆಸ್ ಲೆಂತ್ ನೋ ಸ್ಪೀಡ್ ಅಂದ್ರೆ ಲೆಂತ್ ಇರುತ್ತಂತೆ ಆದ್ರೆ ಸ್ಪೀಡ್ ಇರಲ್ವಂತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಟನಲ್ ಅಂತ ಆಗಿರ್ಬೋದು, ಅಥವಾ ಒಂದು ಬ್ರಿಡ್ಜ್ ಆಗಿರ್ಬೋದು, ಅಥವಾ ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು, ಅದಕ್ಕೆ ಇಷ್ಟು ಇದೆ ಅಂತ ಲೆಂತ್ ಕೊಡ್ಬೋದು. ಆದ್ರೆ ಅದೇನಾದ್ರೂ ಒಂದು ಜಾಗದಿಂದ ಒಂದು ಟ್ರಾವೆಲ್ ಮಾಡಿದ್ರೆ ತಾನೇ ಸ್ಪೀಡ್ ಗೊತ್ತಾಗೋದು. ಏನಾದ್ರು ಸ್ಪೀಡ್ ಗೊತ್ತಾಗುತ್ತಾ? ಎಷ್ಟು ಉದ್ದ ಇದೆ ಅಂತ ಗೊತ್ತು ನನಗೆ, ಆದ್ರೆ ಏನಾದ್ರು ಸ್ಪೀಡ್ ಗೊತ್ತಾಗ್ತಿದ್ಯಾ? ಮೀನ್ಸ್ ಅದರದ್ದು ಏನಿರುತ್ತೆ, ಇದು ಲೆಂತ್ ಗೊತ್ತಾಗುತ್ತೆ ಆದ್ರೆ ಸ್ಪೀಡ್ ಗೊತ್ತಾಗಲ್ಲ. ಅಂದ್ರೆ ಇಲ್ಲಿ ಏನೇನ್ ಫೈಂಡ್ ಔಟ್ ಮಾಡೋದು, ಡಿಸ್ಟೆನ್ಸ್ ಕವರ್ ಬೈ ದ ಟ್ರೈನ್ ಅಂದ್ರೆ ಪ್ಲಾಟ್ಫಾರ್ಮ್ ಲೆಂತ್ ಪ್ಲಸ್ ಓಕೆನಾ ಲೆಂತ್ ಆಫ್ ದಿ ಟ್ರೈನ್ ಇಲ್ಲಿ ಸಿಗ್ತಾ ಹೋಗುತ್ತೆ. ಅಂದ್ರೆ ಸ್ಪೀಡ್ ನೋಡ್ತೀವಿ ಅಂದ್ರೆ ಓನ್ಲಿ ಸ್ಪೀಡ್ ಸಿಗೋದೇ ಅದು ಟ್ರೈನ್ ಮಾತ್ರ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಮೆಥಡ್ ಆಸ್ ಲೆಂತ್ ಇರುತ್ತೆ ಆಸ್ ಸ್ಪೀಡ್ ಅಂದ್ರೆ ಲೆಂತ್ ಸಿಗುತ್ತೆ ಸ್ಪೀಡ್ ಸಿಗುತ್ತಂತೆ. ಅದರಲ್ಲಿ ಫಸ್ಟ್ ಟೈಪ್ ಕ್ರಾಸಿಂಗ್ ಆಪೋಸಿಟ್ ಡೈರೆಕ್ಷನ್. ಅಂದ್ರೆ ಇಲ್ಲೊಂದು ಟ್ರೈನ್ ಇದೆ, ಇಲ್ಲೊಂದು ಟ್ರೈನ್ ಇದೆ, ಎರಡು ಟ್ರೈನ್ ಏನ್ ಮಾಡ್ತಿದೆ, ಎದುರು ಬರ್ತಾ ಇದೆ. ಅವಾಗ ಏನಾಗುತ್ತೆ, ಇದ್ರದ್ದು ಲೆಂತ್ ಇದೆಯಾ, ಇದ್ರದ್ದು ಲೆಂತ್ ಇದೆಯಾ, ಇದ್ರದ್ದು ಸ್ಪೀಡ್ ಇದೆಯಾ, ಇದ್ರದ್ದು ಸ್ಪೀಡ್ ಇದೆ. ಹಾಗಾದ್ರೆ ಎದುರು ಬಂದಾಗ ಲೆಂತ್ ಏನು ಆಗುತ್ತೆ, ಆಡ್ ಆಗುತ್ತಾ ಮೈನಸ್ ಆಗುತ್ತಾ? ಸ್ಪೀಡ್ ಆಡ್ ಆಗುತ್ತಾ ಮೈನಸ್ ಆಗುತ್ತಾ ಅದನ್ನ ನೋಡೋಣ. ಓಕೆ, ಕವರಿಂಗ್ ಡಿಸ್ಟೆನ್ಸ್ ಕವರ್ ಬೈ ದಿ ಟ್ರೈನ್ ಲೆಂತ್ 1 ಪ್ಲಸ್ ಲೆಂತ್ 2 ಅಂದ್ರೆ ಇದ್ರದ್ದು ಲೆಂತ್ 1 ಪ್ಲಸ್ ಲೆಂತ್ 2. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಇವೆರಡು ಕ್ರಾಸ್ ಮಾಡೋದೇ ಇಲ್ಲಿದೆ ಅಲ್ವಾ, ಈ ಟ್ರೈನು ಇದ್ರ ಹತ್ರಕ್ಕೆ ಬರ್ಬೇಕು, ಇದ್ರ ಪಾರ್ಟ್ ಇಲ್ಲಿ ಬರ್ಬೇಕು. ಹಾಗಾದ್ರೆ ಎರಡು ಏನಾಗುತ್ತೆ, ಆಡ್ ಆಗುತ್ತೆ ಮೈನಸ್ ಆಗುತ್ತಾ? ಆಡ್ ಆಗುತ್ತೆ. ಮೀನ್ಸ್ L1 ಪ್ಲಸ್ L2. ಅದೇ ತರ ನೆಕ್ಸ್ಟ್ ಟ್ರೈನ್ ಕವರಿಂಗ್ ದಿ ಸ್ಪೀಡ್ ಈಸ್ S1 ಪ್ಲಸ್ S2. ಈಗ ಇದು ಇಲ್ಲಿ ಮುಂದಕ್ಕೆ ಬರ್ಬೇಕು, ಇದು ಅಲ್ಲಿ ಮುಂದಕ್ಕೆ ಹೋಗ್ತಾ ಇದೆ. ಹಾಗಾದ್ರೆ ಅದ್ರ ಸ್ಪೀಡ್ ಏನಾಗುತ್ತೆ, ಮೈನಸ್ ಆಗುತ್ತೆ ಪ್ಲಸ್ ಆಗುತ್ತಾ? ಪ್ಲಸ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ನೋಡೋಣ. ಕ್ರಾಸಿಂಗ್ ಇನ್ ದಿ ಸೇಮ್ ಡೈರೆಕ್ಷನ್. ಎರಡು ಒಂದೇ ದಿಕ್ಕಲ್ಲಿ ಹೋಗ್ತಿರುತ್ತೆ. ಒಂದು ಟ್ರೈನ್ ಮುಂದೆ ಹೋಗ್ತಿದೆ, ಇನ್ನೊಂದು ಟ್ರೈನ್ ಹಿಂದೆ ಹೋಗ್ತಿರುತ್ತೆ. ಹಾಗಾದ್ರೆ ಡಿಸ್ಟೆನ್ಸ್ ಕವರ್ ಬೈ ದಿ ಟ್ರೈನ್ ಇಸ್ ಲೆಂತ್ 1 ಪ್ಲಸ್ ಲೆಂತ್ 2. ಫಾರ್ ಎಕ್ಸಾಂಪಲ್ ಈ ಟ್ರೈನ್ ಇಲ್ಲಿದ್ಯಾ, ಒಂದು ಟ್ರೈನು, ಈಗ ಈ ಟ್ರೈನ್ ಮುಂದಕ್ಕೆ ಇದು ಹೋಗ್ಬೇಕಂತೆ. ಈ ಟ್ರೈನ್ ಇಲ್ಲಿದೆ, ಈ ಟ್ರೈನ್ ಇಲ್ಲಿ ಮುಂದಕ್ಕೆ ಹೋಗ್ಬೇಕಂತೆ. ಮುಂದಕ್ಕೆ ಹೋಗುತ್ತೆ ಅಂದ್ರೆ ಲೆಂತ್ ಏನಾಗುತ್ತೆ, ಇದ್ರದ್ದು ಪ್ಲಸ್ ಇದು ಎರಡು ಆಡ್ ಆಗುತ್ತಾ ಮೈನಸ್ ಆಗುತ್ತಾ? ಆಡ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಟ್ರೈನ್ ಕ್ರಾಸಿಂಗ್ ದ ಸ್ಪೀಡ್ ಈಸ್ S1 ಮೈನಸ್ S2 ಅಂದ್ರೆ ಇದ್ರ ಸ್ಪೀಡು S1 ಮೈನಸ್ S2, ಇದು ಸ್ಪೀಡು S1 ಅಂತೀವಿ, ಇದ್ರ ಸ್ಪೀಡ್ S2. ಇದನ್ನ ಕ್ರಾಸ್ ಮಾಡ್ಬೇಕು ಅಂದ್ರೆ ಇದು ಸ್ಪೀಡ್ ಎಷ್ಟಿತ್ತೋ ಅದಕ್ಕಿಂತ ಇದೊಂದು ಸ್ವಲ್ಪ ಸ್ಪೀಡ್ ಹೋದ್ರೆ ಎಷ್ಟು ಎಕ್ಸ್ಟ್ರಾ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಗೋದು. ಮೈನಸ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕು? ಮೈನಸ್. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಅದರಲ್ಲಿ ನೋ ಲೆಂತ್ ಆಸ್ ಅ ಸ್ಪೀಡ್ ಅಂದ್ರೆ ಕ್ರಾಸಿಂಗ್ ದಿ ಮೂವಿಂಗ್ ಪರ್ಸನ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್. ಅಂದ್ರೆ
ಒಂದು ಟ್ರೈನ್ ಹೋಗ್ತಿರುತ್ತೆ, ಆ ಟ್ರೈನ್ ಎದುರುಗಡೆ ಯಾರೋ ಒಬ್ಬ ಓಡ್ ಬರ್ತಿರ್ತಾನೆ. ಓಕೆನಾ? ಹಾಗಾದ್ರೆ ಈ ಓಡ್ ಬರ್ತಿರೋ ಸ್ಪೀಡ್ ಇದೆ, ಆದ್ರೆ ಏನಾದ್ರು ಲೆಂತ್ ಇದೆಯಾ? ಒಂದು ಇದೆಯಾ? ಏನಾಗ್ತಿದೆ? ಸ್ಪೀಡ್ ಬರುತ್ತೆ, ಆದ್ರೆ ಲೆಂತ್. ಅಂದ್ರೆ ಟ್ರೈನ್ ಈಗ ಒಂದ್ ದಿಕ್ಕಲ್ಲಿ ಹೋಗ್ತಿದೆ, ಅವ್ನು ಅದ್ರ ಆಪೋಸಿಟ್ ಅಲ್ಲಿ ಬರ್ತಿರ್ತಾನೆ. ಹಾಗಾದ್ರೆ ನಮ್ಗೆ ಏನ್ ಸಿಗುತ್ತೆ? ಸ್ಪೀಡ್ ಇಸ್ ಈಕ್ವಲ್ ಟು ಸ್ಪೀಡ್ ಟ್ರೈನ್ ಪ್ಲಸ್ ಸ್ಪೀಡ್ ಮ್ಯಾನ್. ಆಪೋಸಿಟ್ ಬರ್ತಾ ಇದ್ದಾಗ ಪ್ಲಸ್ ಆಗ್ತಾ ಇದೆ. ಆಯ್ತಾ? ನೆಕ್ಸ್ಟ್ ಡಿಸ್ಟೆನ್ಸ್ ನೋಡ್ತೀವಿ ಅಂದ್ರೆ ಲೆಂತ್ ಆಫ್ ದಿ ಟ್ರೈನ್ ಅಷ್ಟೇ ಸಿಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಇಲ್ಲಿ ನೋಡಿ, ಕ್ರಾಸಿಂಗ್ ಈಚ್ ಅದರ್ ಇನ್ ದಿ ಸೇಮ್ ಡೈರೆಕ್ಷನ್. ಅಂದ್ರೆ ಇಬ್ರು ಏನ್ ಮಾಡ್ತಿದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ. ಟ್ರೈನ್ ಇಲ್ಲಿ ಹೋಗ್ತಿದೆ, ಮನುಷ್ಯ ಇಲ್ಲಿ ಓಡೋಗ್ತಿದ್ದಾನೆ. ಈಗ ಈ ಟ್ರೈನ್ ಏನ್ ಮಾಡುತ್ತೆ? ಇಲ್ಲಿಂದ ಇಲ್ಲಿ ಮುಂದಕ್ಕೆ ಹೋಗುತ್ತೆ. ಅವಾಗ ಲೆಂತ್ ಏನಾಗುತ್ತೆ? ಪ್ಲಸ್ ಮೈನಸ್? ಲೆಂತ್ ಒಂದೇ ಬರೋದು. ಹಾಗಾದ್ರೆ ಸೇಮ್ ಡೈರೆಕ್ಷನ್ ಹೋಗ್ತಿರೋದ್ರೆ ಸ್ಪೀಡ್ ಏನಾಗುತ್ತೆ? ಟ್ರೈನ್ ಮುಂದಕ್ಕೆ ಹೋಗ್ಬೇಕು, ಮನುಷ್ಯನ ಸ್ಪೀಡ್ ನ ಕಮ್ಮಿ ಮಾಡಿದ್ರೆ ತಾನೇ ನಾವು ಗೊತ್ತಾಗೋದು. ಹಾಗಾದ್ರೆ ಮೈನಸ್ ಮಾಡ್ತೀವಿ. ಓಕೆ, ಇಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು? ಸೇಮ್ ಡೈರೆಕ್ಷನ್ ಕೊಟ್ಟಾಗ ಸ್ಪೀಡ್ ಏನ್ ಮಾಡ್ಬೇಕು? ಸ್ಪೀಡ್ ಡಿಫ್ರೆನ್ಸ್ ತಗೊಬೇಕು ಅಲ್ವಾ? ಅಕಸ್ಮಾತ್ ಆಪೋಸಿಟ್ ಡೈರೆಕ್ಷನ್ ಕೊಟ್ಟಾಗ ಸ್ಪೀಡ್ ಏನಾಗುತ್ತೆ? ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಲೆಂತ್ ಏನಾಗಿರುತ್ತೆ? ಎರಡು ಆಡ್ ಮಾಡ್ಬೇಕು. ಓಕೆನಾ? ಇದ್ರ ಮೇಲೆ ಕ್ವಶನ್ಸ್ ನೋಡ್ತಾ ಹೋಗೋಣ. ಓಕೆ ಓಕೆ, ಈಗ ಆಲ್ರೆಡಿ ಹೇಳ್ದಂಗೆ ಕ್ರಾಸಿಂಗ್ ಈಚ್ ಅದರ್ ಇನ್ ದಿ ಸೇಮ್ ಡೈರೆಕ್ಷನ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲೊಂದು ಟ್ರೈನ್ ಹೋಗ್ತಾ ಇದೆ, ಮತ್ತೆ ಇಲ್ಲೊಂದು ಟ್ರೈನ್ ಹೋಗ್ತಿದೆ. ಇದರ ಸ್ಪೀಡ್ ಏನಾಗಿರುತ್ತೆ? S1 ಅಂತೀವಿ, ಇದ್ರ ಸ್ಪೀಡ್ S2 ಅಂತೀವಿ. ಓಕೆನಾ? ಇಲ್ಲಿ ನಮಗೆ ಲೆಂತ್ ಸಿಗೋದು ಯಾವ್ದ್ರದ್ದು? ಎರಡರದ್ದು ಸಿಗೋದು, ಒಂದ್ರದ್ದು ಮಾತ್ರ ಸಿಗುತ್ತಾ? ಎರಡರದ್ದು ಸಿಗುತ್ತೆ. ಓಕೆನಾ? ಈಗ ಇದ್ರ ಮೇಲೆ ಯಾವ ತರ ಕ್ವಶನ್ ಕೊಟ್ಟಿದ್ದಾರೆ ನೋಡೋಣ. ಓಕೆ, ಇಲ್ಲಿ ನೋಡಿ, two trains of equal length running on the parallel line in the same direction at 40 km per hour and 112 km per hour. The faster train passes the slower train in 40 seconds. The length of the train is. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ? ಎರಡು ಟ್ರೈನ್ ಹೋಗ್ತಿದೆಯಂತೆ. ಎಷ್ಟು? ಎರಡು ಟ್ರೈನ್ ಹೋಗ್ತಿದೆ, ಇದೊಂದು ಟ್ರೈನು. ಆದ್ರೆ ನಮ್ಗೆ ಏನ್ ಹೇಳ್ತಾ ಇದಾರೆ? ಎರಡದು ಲೆಂತ್. ಈಗ ಇದ್ರದ್ದು 100 ಮೀಟರ್ ಅಂದ್ರೆ ಇದ್ರದ್ದು 100 ಮೀಟರ್ ಅಂತ ಹೇಳ್ತಾರೆ. ಓಕೆನಾ? ಲೆಂತ್ ನನ್ಗೆ ಗೊತ್ತಿಲ್ಲ, ಲೆಂತ್ ಸೇಮ್ ಇದೆಯಂತೆ. ಅದಾಯ್ತು. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ? ಒಂದು ಟ್ರೈನ್ ಇನ್ನೊಂದು ಟ್ರೈನ್ ಸ್ಪೀಡ್ ಹೇಳ್ತಿದ್ದಾರೆ. ಎಷ್ಟು ಹೇಳ್ತಿದ್ದಾರೆ? ಸ್ಪೀಡ್ ಎಷ್ಟು ಹೇಳ್ತಿದ್ದಾರೆ? ಒಂದ್ರದ್ದು 40 ಕಿಲೋಮೀಟರ್ ಪರ್ ಅವರ್, ಇನ್ನೊಬ್ರದ್ದು 112 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಇವ್ರದ್ದು 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾರೆ. ಇವ್ರು ಎಷ್ಟು ಹೋಗ್ತಾರೆ? 112 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾರೆ. ಆಯ್ತಾ? ನೆಕ್ಸ್ಟ್ ಇವು ಸ್ಪೀಡ್ ಆಗಿದೆ ಟ್ರೈನ್, ಸ್ಲೋ ಹೋಗ್ತಿದೆ ಟ್ರೈನ್, ಸೈಡ್ ಹೊಡಿಯುತ್ತಂತೆ. ಸೈಡ್ ಹೊಡಿಯಕ್ಕೆ ಟೈಮ್ ಎಷ್ಟು ಆಗುತ್ತೆ? ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಬಂದಿದ್ರೆ ಇದೆ ಟ್ರೈನು. ಈಗ ಸೈಡ್ ಹೊಡಿಬೇಕು, ಇಲ್ಲಿಂದ ಇಲ್ಲಿಗೆ ಸೈಡ್ ಹೊಡಿಬೇಕು, ಇಲ್ಲಿಂದ ಇಲ್ಲಿಗೆ ಸೈಡ್ ಹೊಡೆದು ಮುಂದಕ್ಕೆ ಹೋಗ್ಬೇಕು. ಹಾಗಾದ್ರೆ ಎಷ್ಟು ಟೈಮ್ ತಗೊಳುತ್ತೆ ಅಂತ? ಟೈಮ್ ತಗೊಳ್ಳೋದು ಎಷ್ಟು ಹೇಳಿದಾರೆ? ಟೈಮು ಎಷ್ಟು ಹೇಳಿದಾರ? 40 ಸೆಕೆಂಡ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ 40 ಸೆಕೆಂಡ್ಸ್ ತಗೊಳುತ್ತೆ ಅಂತ ಆದ್ರೆ ಈಗ ಈ ಟ್ರೈನ್ ನ ಲೆಂತ್ ಎಷ್ಟು? ಈಗ ಈ ಟ್ರೈನ್ ನ ಒಂದು ಇದು ಲೆಂತ್ ಎಷ್ಟು? ಡಿಸ್ಟೆನ್ಸ್ ಹೇಳ್ಬೋದಾ? ಈಗ ನನ್ನ ಹತ್ರ ಎರಡು ಸ್ಪೀಡ್ ಕೊಟ್ಟಿದೆ, ನಮ್ಗೆ ಒಂದು ಸ್ಪೀಡ್ ಬೇಕಲ್ವಾ? ಫಸ್ಟ್ ನಾವು ಲೆಂತ್ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನು? L is equal to ಟೈಮ್ ಇಂಟು ಸ್ಪೀಡ್ ಅಲ್ವನ್ರ? ಆಯ್ತು. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದೆ? ನನಗೆ ಟೈಮ್ ಗೊತ್ತಿದೆ, ಸ್ಪೀಡ್ ಏನಾಗ್ತಿದೆ? ಎರಡು ಸ್ಪೀಡ್ ಸಿಗ್ತಾ ಇದೆ. ಹಾಗಾದ್ರೆ ಎರಡು ಸ್ಪೀಡ್ ಸಿಗ್ತಿದೆ ಅಂದ್ರೆ ನನಗೆ ಪ್ಲಸ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು? ಯಾಕೆಂದ್ರೆ ಈ ಟ್ರೈನ್ ಸ್ಪೀಡ್ ಕಮ್ಮಿ ಮಾಡ್ಕೊಂಡು ಇನ್ನು ಮುಂದಕ್ಕೆ ತಾನೆ ಹೋಗೋದು. ಅಷ್ಟೇ, ಎಷ್ಟು ಸ್ಪೀಡ್ ಮುಂದಕ್ಕೆ ಹೋಗಕ್ಕೆ ಎಷ್ಟು ಎಕ್ಸ್ಟ್ರಾ ಸ್ಪೀಡ್ ಬೇಕಾಯ್ತು? ಇನಿಷಿಯಲಿ ಸ್ಪೀಡ್ ನನಗೆ ಬೇಡ. ಈ ಟ್ರೈನ್ ಈ ಜಾಗದಿಂದ ಈ ಟ್ರೈನ್ ಇದ್ ಬಿಟ್ಟು ಇದು ಮುಂದಕ್ಕೆ ಹೋಗಕ್ಕೆ ಎಷ್ಟು ಎಕ್ಸ್ಟ್ರಾ ಸ್ಪೀಡ್ ಬೇಕು? ಫಾರ್ ಎಕ್ಸಾಂಪಲ್, ಈಗ ನಾನು ಬೈಕಲ್ಲಿ ಹೋಗ್ತಾ ಇರ್ತೀವಿ, ಇಬ್ರು ಬೈಕಲ್ಲಿ ಹೋಗ್ತಾ ಇರ್ತೀವಿ. ನನ್ ಮುಂದೆ ಇರೋನು ಒಂದು 20 ಕಿಲೋಮೀಟರ್ ಸ್ಪೀಡ್ ಹೋಗ್ತಿರೋದು, ಹಿಂದೆ ಬರ್ತೇವೆ 30 ಕಿಲೋಮೀಟರ್. ಇಬ್ರು 20-20ರಲ್ಲಿ ಬರ್ತಿರ್ತಾರೆ, ಅಲ್ಲಿ ಈಕ್ವಲ್ ಇರ್ತಾರೆ. ಆದ್ರೆ ಅವನ್ನ ಸೈಡ್ ಹೊಡೆದು ಮುಂದಕ್ಕೆ ಹೋಗ್ಬೇಕು. ಅವನಿಗಿಂತ ನಾನು ಒಂದು 5 ಕಿಲೋಮೀಟರ್ ಸ್ಪೀಡ್ ಜಾಸ್ತಿ ಮಾಡಿದಾಗ ಅವ್ನು ಮುಂದಕ್ಕೆ ಹೋಗಕ್ಕಾಗುತ್ತೆ. ಕಮ್ಮಿ ಮಾಡ್ರೆ ಏನಾಗುತ್ತೆ? ಅಲ್ಲಿ ಇರ್ತೀವಲ್ಲ, ಅಲ್ಲಿ ಎಷ್ಟು ಹೆಚ್ಚಿಗೆ ಮಾಡ್ಬೇಕು ನಾನು? ಅಂದ್ರೆ ಇವ್ನ ಎಷ್ಟು ಮುಂದಕ್ಕೆ ಹಾಕಕ್ಕೆ, ಇದು ಹಿಂದಕ್ಕೆ ಹಾಕಕ್ಕೆ ಎಷ್ಟು ಎಕ್ಸ್ಟ್ರಾ ಸ್ಪೀಡ್, ಇವನಿಗಿಂತ ಎಷ್ಟು ಎಕ್ಸ್ಟ್ರಾ ಸ್ಪೀಡ್ ಮುಂದಕ್ಕೆ ಬೇಕು ಅಂತ ನಾವು ನೋಡೋಣ. ಓಕೆನಾ? ಅಂದ್ರೆ ಎಕ್ಸ್ಟ್ರಾ ಸ್ಪೀಡ್ ಬೇಕು ಅಂದ್ರೆ ಸ್ಪೀಡ್ ಇಸ್ ಈಕ್ವಲ್ ಟು ದೊಡ್ಡ ಸ್ಪೀಡ್ ಯಾವುದು? 112 ಮೈನಸ್ 40. ಓಕೆನಾ? ಸಪರೇಟ್ ಮಾಡಿ. ಎಷ್ಟಮ್ಮ? 60 to
62 72 72 ಕಿಲೋಮೀಟರ್ ಪರ್ ಹಾರ್. ಓಕೆನಾ, ನನಗೆ ಸ್ಪೀಡ್ ಸಿಕ್ತು. ಹಾಗಾದ್ರೆ ನೆಕ್ಸ್ಟ್ ಏನ್ ಹೇಳ್ತಾರೆ, ಲೆಂತ್ ಇದೆ. ಲೆಂತ್ ಅಂದ್ರೆ ಟಿ ಇಂಟು ಎಸ್. ಟಿ ಎಷ್ಟಪ್ಪ? 40 ಸೆಕೆಂಡ್ಸ್ ಇಂಟು ಸ್ಪೀಡ್ ಎಷ್ಟು? 72 ಕಿಲೋಮೀಟರ್ ಪರ್ ಹಾರ್. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಹೇಳ್ತಾ ಇದೆ, ಇದು ಕಿಲೋಮೀಟರ್ ಪರ್ ಹಾರ್ ಕೊಡ್ತಿದ್ದಾರೆ, ಇಲ್ಲಿ ಸೆಕೆಂಡ್ಸ್ ಕೊಟ್ಟಿದ್ದಾರೆ. ಯು ವಾಂಟ್ ಟು ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? 5/18. ಓಕೆನಾ, 18 1s 80 4s 5 4s 20 2 4s ಎಷ್ಟು? 200 ಅಲ್ವನ್ರ? ಎಷ್ಟು? 200 ಮೀಟರ್. ಓಕೆನಾ, ಸಾರಿ ಎಷ್ಟು? 800 ಮೀಟರ್. ಅಂದ್ರೆ ಈ ಟ್ರೈನ್ ಲೆಂತ್ ಸಿಕ್ತು, ಈ ಟ್ರೈನ್ ಲೆಂತ್ ಸಿಕ್ತು. ನನಗೆ ಅಲ್ಲಿ ಕ್ವಶನ್ ಕೇಳ್ತಾರೆ, ಈಚ್ ಟ್ರೈನ್ ಅಂದ್ರೆ ಒಂದು ಟ್ರೈನ್ ಎಷ್ಟು ಅಂತ. ಈಗ ಎಷ್ಟು ಟ್ರೈನ್ ಇದೆ ಅಲ್ಲಿ? 2 ಟ್ರೈನ್ ಇಂದ ನಾನು 800 ಸಿಕ್ತಿದೆ. ಹಾಗಾದ್ರೆ ಒಂದ್ ಟ್ರೈನ್, ಈಚ್ ಟ್ರೈನ್ ಬೇಕು ಅಂದ್ರೆ 800 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 400 ಮೀಟರ್. ಓಕೆ, ಒಂದು ಟ್ರೈನ್ ನ ಲೆಂತ್ ಎಷ್ಟು ಅಂತ? 400 ಮೀಟರ್. ಆಪ್ಷನ್ ಎ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, 2 trains of equal length are running on parallel line. Okay, now parallel line in the same direction at 180 kilometer per hour and 54 kilometer per hour. The faster train passes the slower train in 18 seconds. The length of each train is. ಓಕೆನಾ, ಅಂದ್ರೆ ಇಲ್ಲೊಂದು ಟ್ರೈನ್ ಹೋಗ್ತಿರುತ್ತೆ, ಇಲ್ಲೊಂದು ಟ್ರೈನ್ ಹೋಗ್ತಾ ಇರುತ್ತೆ. ಓಕೆನಾ, ಇದು ಎ ಟ್ರೈನ್ ಅಂತ ತಗೊಳ್ಳೋಣ, ಇದು ಬಿ ಟ್ರೈನ್ ಅಂತ ತಗೊಳ್ಳೋಣ. ಹಿಂದೆ ಮುಂದೆ ಹೋಗ್ತಾ ಇರುತ್ತೆ. ಹಾಗಾದ್ರೆ ಎ ಟ್ರೈನ್ ಎಷ್ಟಿರ್ಬೋದು ಸ್ಪೀಡ್? 180 ಕಿಲೋಮೀಟರ್ ಪರ್ ಹಾರ್ ಅಂತೆ. ಓಕೆನಾ, ಬಿ ಟ್ರೈನ್ ಸ್ಪೀಡ್ ಎಷ್ಟು? 54 ಕಿಲೋಮೀಟರ್ ಪರ್ ಹಾರ್ ಸ್ಪೀಡ್. ಹಾಗಾದ್ರೆ ಈ ಸ್ಪೀಡ್ ಹೋಗ್ತಿದ್ದು ನಿಧಾನಕ್ಕೆ ಹೋಗ್ತಿದ್ರೆ ಸೈಡ್ ಹೊಡಿಬೇಕಂತೆ. ಓಕೆನಾ, ಸೈಡ್ ಹೊಡಿಯಕ್ಕೆ ಸೈಡ್ ಹೊಡಿಯಕ್ಕೆ ಟೈಮ್ ಎಷ್ಟಾಗುತ್ತೆ? ಸೈಡ್ ಹೊಡಿಯಕ್ಕೆ ಟೈಮು 18 ಸೆಕೆಂಡ್ಸ್ ಕಾಣುತ್ತೆ. 18 ಸೆಕೆಂಡ್ಸ್. ಹಾಗಾದ್ರೆ ಒಂದು ಟ್ರೈನ್, ಫಸ್ಟ್ ಟ್ರೈನ್ ಅಥವಾ ಸೆಕೆಂಡ್ ಟ್ರೈನ್ ಲೆಂತ್ ಎಷ್ಟು ಫೈಂಡ್ ಔಟ್ ಮಾಡ್ಬೋದಾ? ಹಾಗಾದ್ರೆ ಸ್ಪೀಡ್ ಕೊಟ್ಟಿದ್ದಾರೆ. ಆ ಸ್ಪೀಡ್ ನ ಫಸ್ಟ್ ಒಂದು ತಗೊಳ್ಳಿ, ಅವರೇಜ್ ಸ್ಪೀಡ್ ಬನ್ನಿ. ಎಷ್ಟು ಸ್ಪೀಡ್ ಎಷ್ಟರ ಮುಂದಕ್ಕೆ ಹೋಗ್ಬೇಕು ಸೈಡ್ ಹೊಡಿಯಕ್ಕೆ, ಎಷ್ಟರ ಬೇಕು ಅನ್ನೋದು ಫೈಂಡ್ ಔಟ್ ಮಾಡಿ. 180 ಮೈನಸ್ 54 ಎಷ್ಟು? 126 ಕಿಲೋಮೀಟರ್ ಪರ್ ಹಾರ್. ಓಕೆನಾ, ನೆಕ್ಸ್ಟ್ ನನಗೆ ಲೆಂತ್ ಬೇಕು ಅಂದ್ರೆ ಟೈಮ್ ಬೇಕು ಮತ್ತೆ ಸ್ಪೀಡ್ ಬೇಕು. ಟೈಮ್ ಕೊಟ್ಟಿದೀವಾ? 18 ಸೆಕೆಂಡ್ಸ್ ತಗೊಂತೀಯ. ಸ್ಪೀಡ್ ಕೊಟ್ಟಿದಾರ 126 ಸೆಕೆಂಡ್ಸ್ ಇಂಟು 5/18. 5/18 ಹೆಂಗ್ ಮಾಡ್ತಿದೀನಿ ಅಂತ ಗೊತ್ತಾಯ್ತಾ? ಯಾಕೆಂದ್ರೆ ಇಲ್ಲಿ ಕಿಲೋಮೀಟರ್ ಪರ್ ಹಾರ್ ಇದೆ, ಇಲ್ಲಿ ಸೆಕೆಂಡ್ಸ್ ಇದೆ. ನನಗೆ ಆನ್ಸರ್ ಮೀಟರ್ ಅಲ್ಲಿ ಬೇಕು. ಹಾಗಾದ್ರೆ ಯು ವಾಂಟ್ ಟು ಕನ್ವರ್ಟ್ ಇಂಟು ದಿ ಮೀಟರ್ ಪರ್ ಸೆಕೆಂಡ್. ಕಿಲೋಮೀಟರ್ ಪರ್ ಹಾರ್ ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ತಾ ಇರೋದ್ರಿಂದ ಮಾಡೋದಕ್ಕೋಸ್ಕರ 5/18 ಇಂಟು ಮಾಡಿದ್ವಿ. ಓಕೆ, ಸರಿನಾ? 18 ಕ್ಯಾನ್ಸಲ್. ಎಷ್ಟು ಉಳಿತು? 126 ಇಂಟು 5 ಮಾಡಿ 630. 125 ಇಂಟು 5 625 ಪ್ಲಸ್ 5 630. 630 ಮೀಟರ್. ಅಂದ್ರೆ ಫಸ್ಟ್ ಟ್ರೈನ್ ಮತ್ತೆ ಸೆಕೆಂಡ್ ಟ್ರೈನ್ ಟೋಟಲ್ ಲೆಂತ್ ಸಿಕ್ತು. ಹಾಗಾದ್ರೆ ಒಂದ್ ಟ್ರೈನ್ ಅಲ್ವಾ ನನಗೆ ಬೇಕಿರೋದು? ಹಾಗಾದ್ರೆ 630/2 ಮಾಡೋಣ. 1s 3s. ನೆಕ್ಸ್ಟ್ 2 ಇಂದ 2 1s. ನೆಕ್ಸ್ಟ್ 5s. ಎಷ್ಟಾಯ್ತು? 350 ಮೀಟರ್. ಆಪ್ಷನ್ ಯಾವುದು? ಬಿ. ಓಕೆ, ರೈಟ್ ಡೌನ್. ನೋಡಿ, a train running at the speed of 50 miles per hour, okay, is ahead the train traveling at the
10 miles per hour. If the faster train takes 55 minutes to catch the slow moving train. Okay na? How far are their trains out from each other? ಅಂದ್ರೆ ಯಾವ್ದೋ ಇನ್ನೊಂದು ಟ್ರೈನ್ ಇಲ್ಲೇ ಇದೆ, ಇನ್ನೊಂದು ಟ್ರೈನ್ ಇಲ್ಲೇ ಇದೆ. ಓಕೆನಾ? ಇದು ಎ ಟ್ರೈನ್ ಇಲ್ಲಿದೆ, ಬಿ ಟ್ರೈನ್ ಇಲ್ಲಿದೆ. ಓಕೆ, ಹಾಗಾದ್ರೆ ಇದ್ರ ಎ ಟ್ರೈನ್ ಸ್ಪೀಡ್ ಎಷ್ಟಂತೆ? ಒಂದು ಟ್ರೈನ್ ಸ್ಲೋ ಹೋಗ್ತಿರೋದ್ರದ್ದು 50 ಮೈಲ್ಸ್ ಪರ್ ಅವರ್. ಓಕೆನಾ? ಇನ್ನೊಂದು ಸ್ಪೀಡ್ ಹೋಗೋದ್ರದ್ದು 110 ಮೈಲ್ ಪರ್ ಅವರ್. ಓಕೆನಾ? ಈಗ ಸ್ಪೀಡ್ ಹೋಗೋದು ಇದನ್ನ ಕ್ರಾಸ್ ಸೈಡ್ ಹೊಡೆಯುತ್ತಂತೆ. ಸೈಡ್ ಹೊಡೆಯುವಾಗ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇತ್ತು, ಆ ದೂರ ಗೊತ್ತಾಗಿರ್ತಾನೆ ಸೈಡ್ ಹೊಡೆಯೋದು, ಅದೇ ಎಷ್ಟು ಅಂತ. ಆ ಸೈಡ್ ಹೊಡೆಯಕ್ಕೆ ಟೈಮ್ ಎಷ್ಟು ಅಂತಂತೆ? 55 ನಿಮಿಷ ಅಂತಂತೆ. ಓಕೆನಾ? ಹಾಗಾದ್ರೆ ನನಗೆ ಲೆಂತ್ ಈಗ ಸ್ಪೀಡ್ ಎಷ್ಟು, ಸೈಡ್ ಹೊಡೆಯಕ್ಕೆ ಎಷ್ಟು ಎಕ್ಸ್ಟ್ರಾ ಸ್ಪೀಡ್ ಬೇಕು ಅದನ್ನ ಹೇಳಿ. ಸ್ಪೀಡ್ ಇಸ್ ಈಕ್ವಲ್ ಟು 110 ಮೈನಸ್ 50 ಎಷ್ಟಾಯ್ತು? 60 ಮೈಲ್ ಪರ್ ಅವರ್. ಓಕೆನಾ? ಹಾಗಾದ್ರೆ ನನ್ನ ಹತ್ರ ಲೆಂತ್ ಇದೆ ಅಂದ್ರೆ ಸ್ಪೀಡ್ ಎಷ್ಟು? 55 ಮಿನಿಟ್ಸ್ ಇಂಟು, ಓಕೆನಾ, ಇಂಟು 60 ಇಂಟು 5/18 ಮಾಡ್ಬೇಕಾ? 5/18 ಮಾಡ್ಬೇಕಾ? ಈಗ ಇದು ಮಿನಿಟ್ ಅಲ್ಲಿ ಇದೆ, ಇದು ಅವರ್ ಅಲ್ಲಿ ಇದೆ. ನನಗೆ ಬೇಕಿರೋದು ಮೈಲ್ಸ್ ಕೊಟ್ಟಿದ್ದಾರೆ, ಇನ್ನು ಚೇಂಜ್ ಮಾಡೋದು ಬೇಡ. ಆದ್ರೆ ನನಗೆ ಅವರ್ಸ್ ಇರೋದನ್ನ ಮಿನಿಟ್ ಬರಬೇಕು. ಏನ್ ಮಾಡ್ಬೇಕು? ಡಿವೈಡೆಡ್ ಬೈ ಅಷ್ಟೇ ಸಾಕಲ್ವಾ? ಎಡಿಷನ್ ಮಾಡ್ಬೇಕಾ? 60 ಕ್ಯಾನ್ಸಲ್, ಎಷ್ಟು ಉಳಿತು? 55 ಮೈಲ್ಸ್. 55 ಮೈಲಿ ದೂರ ಇರುತ್ತೆ. ಆಪ್ಷನ್ ಎ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಕ್ರಾಸಿಂಗ್ ಎ ಮೂವಿಂಗ್ ಪರ್ಸನ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಅಂದ್ರೆ ಏನಾಗ್ತಿದೆ, ಒಂದು ಟ್ರೈನ್ ಇಲ್ಲಿದೆ, ಒಂದು ಟ್ರೈನ್ ಹೋಗ್ತಾ ಇರುತ್ತೆ, ಅದ್ರ ಎದುರುಗಡೆ ಏನ್ ಮಾಡ್ತಿದ್ದಾನೆ, ಒಬ್ಬ ಹುಡುಗ ಓಡ್ ಬರ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿಂದ ಅವನು ಓಡ್ಬಿಟ್ಟು ಇಲ್ಲಿ ಓಡ್ಗೊತ್ತಿದ್ನಲ್ಲ, ಇಲ್ಲಿಂದ ಇಲ್ಲಿಗೆ ಬಂದಿದ್ದಾನಲ್ಲ, ಹಾಗಾದ್ರೆ ಆ ಕ್ರಾಸ್ ಮಾಡಕ್ಕೆ ಎಷ್ಟು ಲೆಂತ್ ಬೇಕು ಅಂತ ಕ್ವಶನ್ ಅಲ್ಲಿ ಕೇಳೋದು. ಓಕೆನಾ? ಅದ್ರ ಸ್ಪೀಡ್ ನೋಡಿ, ಟ್ರೈನ್ ಇಲ್ಲಿ ಹೋಗ್ತಿದೆ, ಮನುಷ್ಯ ಇಲ್ಲಿ ಓಡ್ ಬರ್ತಿದ್ದಾನೆ. ಟ್ರೈನ್ ಸ್ಪೀಡ್ ಪ್ಲಸ್ ಮ್ಯಾನ್ ಸ್ಪೀಡ್. ಯಾಕೆಂದ್ರೆ ಆಪೋಸಿಟ್ ಬಂದಾಗ ಅವ್ರಿಬ್ರು ಸ್ಪೀಡ್ ಆಡ್ ಆಗುತ್ತೆ. ಯಾಕೆಂದ್ರೆ ಇದು ಮುಂದಕ್ಕೆ ಹೋಗ್ಬೇಕು, ಇದು ಮುಂದಕ್ಕೆ ಹೋಗ್ಬೇಕು. ಎರಡು ಸ್ಪೀಡ್ ಆಡ್ ಆದಾಗೆ ತಾನೇ ಮುಂದಕ್ಕೆ ಬೇಗ ಹೋಗಕ್ಕಾಗೋದು. ಅದಕ್ಕೋಸ್ಕರ ಆಮೇಲೆ ಡಿಸ್ಟೆನ್ಸ್ ನಾವು ನೋಡ್ತೀವಿ ಅಂತ ಯಾವ್ದು ಮಾತ್ರ ಸಿಗುತ್ತೆ, ಇಲ್ಲಿ ಲೆಂತ್ ಆಫ್ ದಿ ಟ್ರೈನ್ ಒಂದೇ ಸಿಗುತ್ತೆ, ಮ್ಯಾನ್ದು ಇಲ್ಲಿ ಸಿಗಲ್ಲ. ಓಕೆನಾ? ಕ್ವಶನ್ ಯಾವ್ದಾದ್ರು ಕೇಳಿರ್ತಾರೆ ನೋಡೋಣ. ಓಕೆ, ಇಲ್ಲಿ ನೋಡಿ, ಎ ಟ್ರೈನ್ ರನ್ನಿಂಗ್ ಅಟ್ ದ ಸ್ಪೀಡ್ ಆಫ್ 46 ಕಿಲೋಮೀಟರ್ ಪರ್ ಅವರ್ crossing a man running at the speed of 8 kilometer per hour in opposite direction. Main ನೋಡ್ಕೊಂಡ್ಬಿಡಿ ಇದೆ, opposite direction in 10 seconds. Find the train length. ಎಷ್ಟು ಉದ್ದ ಇದೆ ಟ್ರೈನ್ ಲೆಂತ್ ಅಂತ. ಹಾಗಾದ್ರೆ ಇಲ್ಲಿ ನೋಡಿ, ಸ್ಪೀಡ್ ನಮ್ಗೆ ಏನ್ ಕೊಟ್ಟಿದ್ದಾರೆ? ಟ್ರೈನ್ ಸ್ಪೀಡ್ ಕೊಟ್ಟಿದ್ದಾರಾ? ಟ್ರೈನ್ ಸ್ಪೀಡ್ ಎಷ್ಟು? 46 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಮ್ಯಾನ್ ರನ್ನಿಂಗ್ ಅಟ್ ದ ಸ್ಪೀಡ್ ಆಫ್, ಮನುಷ್ಯನ್ ಸ್ಪೀಡ್ ಎಷ್ಟು? ಮ್ಯಾನ್ ಸ್ಪೀಡ್ ಎಷ್ಟು? 8 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಇನ್ನೊಂದು ಏನ್ ಹೇಳಿದೆ, ಅವ್ನು ಕ್ರಾಸ್ ಮಾಡಕ್ಕೆ ಟೈಮ್ ತಗೊಂತಾನಂತೆ. ಟೈಮ್ ತಗೊಳ್ಳೋದು ಎಷ್ಟು? 10 ಸೆಕೆಂಡ್ಸ್ ಅಂತೆ. ಹಾಗಾದ್ರೆ ಟ್ರೈನ್ ನ ಉದ್ದ ಎಷ್ಟಿತ್ತು? ಲೆಂತ್ ಆಫ್ ದಿ ಟ್ರೈನ್ ಏನು ಅಲ್ವಾ? ಲೆಂತ್ ಆಫ್ ದಿ ಟ್ರೈನ್ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಇದೆ ನಮ್ಮ ಹತ್ರ, L is equal to T into S. T ಎಷ್ಟು ಕೊಟ್ಟಿದ್ದಾರೆ? ಎಷ್ಟಮ್ಮ? 10 seconds into ಸ್ಪೀಡ್. ಈಗ ಇಬ್ರು ಆಪೋಸಿಟ್ ಹೋಗ್ತಿದ್ದಾರೆ ಅಂದ್ರೆ ಏನಾಗುತ್ತೆ? 46 ಪ್ಲಸ್ 8 46 ಮೈನಸ್ 8 46 ಪ್ಲಸ್ 8 ಇಂಟು, ಈಗ ಇಲ್ಲಿ ಏನ್ ಮಾಡಿದೆ, ಕಿಲೋಮೀಟರ್ ಪರ್ ಅವರ್ ಇದೆ, ಇಲ್ಲೇನಿದೆ ಸೆಕೆಂಡ್ ಇದೆ, ಆಪ್ಷನ್ ಅಲ್ಲಿ ಮೀಟರ್. ಅಂದ್ರೆ ಇಲ್ಲಿ ನಮ್ಗೆ ಸ್ಪೀಡ್ ಏನಾಗ್ತಿದೆ, ಸ್ಪೀಡ್ ನೋಡ್ತೀನಿ ಅಂದ್ರೆ ಸ್ಪೀಡ್ ಬಂದು ಕಿಲೋಮೀಟರ್ ಪರ್ ಅವರ್ ಇದೆ. ಆದ್ರೆ ನನಗೆ ಆನ್ಸರ್ ಏನ್ ಬರ್ತಿದೆ?
ಮೀಟರ್ ಬರ್ತಿದೆ ಆಯ್ತಾ. ನೆಕ್ಸ್ಟ್ ಟೈಮ್ ಏನ್ ಕೊಟ್ಟಿದ್ದಾರೆ, ಅವರ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಸೆಕೆಂಡ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ನನಗೆ ಕಿಲೋಮೀಟರ್ ಇಂದ ಮೀಟರ್ ಪರ್ ಸೆಕೆಂಡ್ ಬರಬೇಕು. 1 ಕಿಲೋಮೀಟರ್ ಅಂದ್ರೆ ಎಷ್ಟು, 1 ಮೀಟರ್ ಅಂದ್ರೆ ಎಷ್ಟು ಕಿಲೋಮೀಟರ್ ಅದು, 1000 ಅಲ್ವಾ, 1000 divided by 1 hour is equal to how many seconds, 60 into 60. again one first 1 hour ಗೆ 1 ನಿಮಿಷ ಅಂದ್ರೆ ಎಷ್ಟು, 1 ನಿಮಿಷ ಅಂದ್ರೆ ಎಷ್ಟು, ಸಾರಿ 1 hour ಗೆ ಎಷ್ಟು ನಿಮಿಷ, 60 minutes. 60 minutes 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ಸ್, 60 ಅಂದ್ರೆ 60 into 60 means ಎಷ್ಟು, 60 into 60, 10 10 10 10 ಕ್ಯಾನ್ಸಲ್. ನೆಕ್ಸ್ಟ್ 2 ಇಂದನ 3 is 5 is means 5 by 6 3 is 5 by 80. ಓಕೆನಾ, ಗೊತ್ತಾಯ್ತಾ ಈಗಾದ್ರೂ? ಸಾಲ್ವ್ ಮಾಡ್ಬೋದಾ? ಯಾಕೆ ಕನ್ವರ್ಷನ್ ಮಾಡುವಾಗ ನಾನು 5 by 80 ಡೈರೆಕ್ಟ್ ಬೇಕಾದ್ರೆ 1000 into ಈ ತರ ಮಾಡ್ಬೋದು, ಆದ್ರೆ ಡೈರೆಕ್ಟ್ ಆಗಿ ನಮ್ಗೆ ಆನ್ಸರ್ ಸಿಕ್ಕಿರುತ್ತೆ 5 by 80. ಓಕೆನಾ. ನೆಕ್ಸ್ಟ್ 10 into ಎಲ್ಲ ಆಡ್ ಮಾಡಿ 56 plus 8 54 into 5 by 18. 18 ಇಂದ 18 ones 18, 3s 3 5s 15 into 10 150 ಮೀಟರ್. ಇದ್ರಾಗ ಏನಾದ್ರು ಡಿವೈಡ್ ಬೈ 2 ಮಾಡ್ಬೇಕಾ ಇಲ್ಲಿ? ಯಾಕೆ ಮಾಡಂಗಿಲ್ಲ? ಮನುಷ್ಯನ ಲೆಂತ್ ಇಲ್ಲ ನನ್ನ ಹತ್ರ ಮ್ಯಾನ್ದು, ಅದಕ್ಕೋಸ್ಕರ ಆಪ್ಷನ್ ಸಿ ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಟ್ರೈನ್ ರನ್ನಿಂಗ್ ಅಟ್ ದ ಸ್ಪೀಡ್ ಆಫ್ 48 ಕಿಲೋಮೀಟರ್ ಪರ್ ಅವರ್. ಓಕೆನಾ, ಸ್ಪೀಡ್ ಯಾವ್ದು, ಟ್ರೈನ್ದು ಎಷ್ಟಿದೆ, ಟ್ರೈನ್ ಸ್ಪೀಡ್ ಎಷ್ಟು, 48 ಕಿಲೋಮೀಟರ್ ಪರ್ ಅವರ್ ಅಂತ. ಓಕೆನಾ, ಕ್ರಾಸಿಂಗ್ ಎ ಮ್ಯಾನ್ ರನ್ನಿಂಗ್ ಅಟ್ ದ ಸ್ಪೀಡ್ ಆಫ್ 9 ಕಿಲೋಮೀಟರ್ ಪರ್ ಅವರ್. ಮ್ಯಾನ್ದು ಸ್ಪೀಡ್ ಎಷ್ಟು, 9 ಕಿಲೋಮೀಟರ್ ಪರ್ ಅವರ್. ಓಕೆನಾ, ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಯಾವ ಡೈರೆಕ್ಷನ್, ಆಪೋಸಿಟ್. ಓಕೆನಾ. ನೆಕ್ಸ್ಟ್ ಇನ್ 54 ಸೆಕೆಂಡ್ಸ್, ಸೈಡ್ ಹೊಡೆಯೋದು ಎಷ್ಟೊತ್ತಿಗೆ, 54 ಸೆಕೆಂಡ್ಸ್ಗೆ. ನೆಕ್ಸ್ಟ್ ಫೈಂಡ್ ದ ಟ್ರೈನ್ ಲೆಂತ್. ಏನ್ ಬೇಕು, ಟ್ರೈನ್ ನ ಲೆಂತ್ ಏನು ಅಂತ ಬೇಕು ನನಗೆ. ಓಕೆನಾ, ನನಗೆ ಟ್ರೈನ್ ಲೆಂತ್ ಬೇಕು ಅಂದ್ರೆ ಆಲ್ರೆಡಿ ನಮ್ಮ ಹತ್ರ ಏನ್ ಫಾರ್ಮುಲಾ ಇದೆ, ಸ್ಪೀಡ್ ಗೊತ್ತಿದೆ ನನಗೆ, ಟೈಮು ಗೊತ್ತಿದೆ ಆಯ್ತಾ. ಟ್ರೈನ್ ಲೆಂತ್ ಗೆ ಸ್ಪೀಡ್ ಎಷ್ಟು, 48 ಪ್ಲಸ್ 9 ಇವಾಗ ಹೇಳ್ಬಿಡಿ ಎಷ್ಟು, 50 ಇಂಟು ಟೈಮ್ ಎಷ್ಟು, 54 ಸೆಕೆಂಡ್ ಆಯ್ತಾ. ಇಲ್ಲಿ ಏನಾಗ್ತಿದೆ, ಕಿಲೋಮೀಟರ್ ಪರ್ ಅವರ್ ಇದೆ, ನನಗೆ ಆನ್ಸರ್ ಮೀಟರ್ ಅಲ್ಲಿ ಬರ್ತಿದೆ, ಟೈಮಿಂಗ್ಸ್ ಸೆಕೆಂಡ್ಸ್ ಅಲ್ಲಿ ಇದೆ. ಕನ್ವರ್ಟ್ ಮಾಡ್ಬೇಕಾ, 5 by 18 ಇಂದ ಎಷ್ಟು ಆಗುತ್ತೆ, 18 ones 18 3s. ಓಕೆನಾ, 5 3s 15. 15 ಇಂದ ಇದೆಂಟು ಮಾಡಿ, ಟ್ರೈನ್ ಲೆಂತ್ ಇಸ್ ಗಾಟ್ 57 into 15 ಎಷ್ಟು, 855 ಮೀಟರ್. ಆಪ್ಷನ್ ಬಿ ರೈಟ್ ಡೌನ್.